ಸಾಕ್ಷಿಗಳು ಈ ಪ್ರಕರಣದಲ್ಲಿ? ಅಷ್ಟು ಸಾಕ್ಷಿಗಳು ಯಾಕೆ ಅಂತ ಜಡ್ಜ್ ಕೇಳಿದಾಗ 65 ಜನ ಪ್ರಮುಖ ಸಾಕ್ಷಿಯಾದ್ರೆ ಉಳಿದವರು ಸಾಂದರ್ಭಿಕ ಸಾಕ್ಷಿ ಅಂತ ಸರ್ಕಾರದ ಪರ ವಕೀಲರು ಉತ್ತರ ಕೊಡ್ತಾರೆ. ಈ ಪ್ರಕರಣ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಪ್ರಕರಣದ ಆರೋಪಿಗಳಿಗೆ ಈಗಾಗಲೇ ಢವಢವ ಶುರುವಾಗಿದೆ. ಪರಪ್ಪನ ಅಗ್ರಹಾರದಿಂದ ಹೊರಬಂದಂತ ಆರೋಪಿಗಳು ನಿರಾಳರಾದ್ರೆ ಈಗ ಮತ್ತೆ ಭಯ ಶುರುವಾಗಿದೆ. ಆರು ತಿಂಗಳುಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಇದ್ದು ಬಂದವರು, ಜಾಮೀನಿನ ಮೇಲೆ ಹೊರಗಡೆ ಬಂದವರು ನಿಟ್ಟುಸಿರು ಬಿಟ್ಟಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರ ವಕೀಲ ದವೆಯಿಂದ ಲಿಖಿತ ವಾದ ಸಲ್ಲಿಕೆ ಆಗಿದೆ. ಮೊನ್ನೆಯೇ ಕೋರ್ಟ್ ಹೇಳಿತು 15 ನಿಮಿಷ ಮಾತ್ರ ಕಾಲಾವಕಾಶ ದರ್ಶನ್ ಪರ ವಕೀಲರಿಗೆ ವಾದ ಮಾಡೋದಕ್ಕೆ, ಉಳಿದದ್ದನ್ನ ಲಿಖಿತ ರೂಪದಲ್ಲಿ ಸಲ್ಲಿಕೆ ಮಾಡಿ ಅಂತ ಸಿದ್ಧಾರ್ಥ ದವೆ ಲಿಖಿತ ವಾದವನ್ನ ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಹದಿನೈದು ನಿಮಿಷ ಮಾತ್ರ ವಾದ ಮಾಡೋದಕ್ಕೆ ಸಮಯ ಕೊಟ್ಟಿದ್ರು ಜಡ್ಜ್ ಮೊನ್ನೆ. ಉಳಿದದ್ದನ್ನ ಲಿಖಿತ ರೂಪದಲ್ಲಿ ಸಲ್ಲಿಸಿ ಅಂತ ಈಗ ದರ್ಶನ್ ಪರ ವಕೀಲರು ಲಿಖಿತ ವಾದವನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ದರ್ಶನ್ ಪರ ವಕೀಲರು ಲಿಖಿತ ವಾದವನ್ನ ಸಲ್ಲಿಕೆ ಮಾಡಿದ್ದಾರೆ. 15 ನಿಮಿಷಗಳ ಕಾಲ ಮಾತ್ರ ವಾದ ಮಾಡೋದಕ್ಕೆ ಸಮಯ ಸಿಕ್ಕಿತು. ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಬರ್ತಾ ಇತ್ತು, ಅದನ್ನ ಪವನ್ಗೆ ತಿಳಿಸಲಾಗಿದೆ ಅಂತ ಪವಿತ್ರ ಪರ ವಕೀಲೆ ಸುಪ್ರೀಂನಲ್ಲಿ ವಾದ ಮಾಡ್ತಿದ್ದಾರೆ. ಪವಿತ್ರ ಗೌಡ ಪರ ವಕೀಲೆ ಅಶ್ಲೀಲ ಮೆಸೇಜ್ ಬರ್ತಾ ಇತ್ತು ಅನ್ನೋದನ್ನ ನೇರವಾಗಿ ದರ್ಶನ್ಗೆ ಹೇಳಿದ್ದಲ್ಲ, ಪವನ್ಗೆ ಹೇಳಿತ್ತು. ಅಲ್ಲಿಂದ ವಿಷಯ ದರ್ಶನ್ಗೆ ಹೋಯ್ತು. ಪವಿತ್ರ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.